ಗ್ರಹಗಳು ಏನು ಕೇಳಿದರೆ ಒಂದು ದೃಷ್ಟಿಯಿಂದ ಗ್ರಹಗಳು ನಮಗೆ ಅರಿಷ್ಟ ಇದೆ ಅಂತ ಸೂಚನೆ ಮಾಡುವವರಷ್ಟೇ. ಮುಂದೆ ದಾರಿ ಸಣ್ಣದಾಗತ್ತೆ ಅಂತ ಅವರು ನ್ಯಾರೋ ಬೋರ್ಡ್ ತೋರಿಸ್ತಾರೆ. ಅಂದ ತಕ್ಷಣ ಏನು, ಇನ್ನು ಮುಂದೆ ಹೋಗುವಾಗ ಸ್ವಲ್ಪ ಅಲರ್ಟ್ ಆಗಿರು, ಸ್ಟೇರಿಂಗ್ ಸರಿಯಾಗಿರಲಿ, ಯಾಕೆಂದರೆ ವಿಶಾಲವಾದ ರಸ್ತೆ ಇಲ್ಲ, ಇನ್ನು ಸ್ವಲ್ಪ ಕಂಜೆಸ್ಟ್ ಆಗ್ತದೆ, ರೆಡಿ ಆಗು ಅಂತ ಹೇಳಿಕೊಂಡಾಗಿ. ಹಾಗೆ ಅದು ಸೂಚನೆ, ಇಂಡಿಕೇಟರ್ಸ್. ಗ್ರಹಗಳು ಕೇವಲ ಅವರೇ ಬಂದು ನಮ್ಮ ಕಾಲು ಮುರಿಯುವುದಿಲ್ಲ, ಹೊಟ್ಟೆಗೆ ಹೊಡೆಯುವುದಿಲ್ಲ, ಬೆನ್ನು ಗುದ್ದುವುದಿಲ್ಲ, ತಲೆ ತಿರುಗಿಸುವುದಿಲ್ಲ, ಕಾಲು ಎಳೆಯುವುದೂ ಇಲ್ಲ. ಹಾಗೆ ತಿಳ್ಕೊಳ್ಬೇಡಿ. ಮತ್ತೆ ನನಗೆ ಮಾರ ಶನಿ ಕಾಟ ಮೊನ್ನೆಯಿಂದ ಶುರುವಾಯಿತು ಹಾಗೆಲ್ಲ ಹೇಳಬೇಡಿ. ಶನಿ ಕಾಟವನ್ನು ಮೊನ್ನೆಯಿಂದ ಸೂಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ದಟ್ ಈಸ್ ಬೆಸ್ಟ್ ವರ್ಕ್. ವಾಕ್ಯ ಹೇಳುವ ಕ್ರಮ ಹಾಗೆ. ಹಾಗಾಗಿ ಕರ್ಮವನ್ನು ನಮ್ಮ ಗ್ರಹಗಳು ಸಹ ಆಯಾ ಕರ್ಮಕ್ಕನುಗುಣವಾಗಿ ಸೂಚನೆ ಕೊಡ್ತಾರೆ ಹೊರತು ಅವರು ಸಿಕ್ಕಾಪಟ್ಟು ಇಷ್ಟ ಬಂದಾಗೆ ಬೋರ್ಡ್ ಹಾಕೋದಿಲ್ಲ ದಾರಿಯಲ್ಲಿ. ಇಲ್ಲಿ ಸಪೂರ ಇದೆ, ಇಲ್ಲಿ ತೋರ ಇದೆ ಎಂದು ಇಷ್ಟ ಬಂದಲ್ಲಿ ಹಾಕೋದಲ್ಲ. ಎಲ್ಲಿ ಇರ್ತದೆ ಅಲ್ಲಿ ಮಾತ್ರ ಹಾಕಬೇಕು. ಹೊರಡುವಾಗಲೇ ಎಲ್ಲ ರಸ್ತೆ ಸಮ ಇಲ್ಲ, ಎಲ್ಲ ಬಿದ್ದೋಗಿದೆ, ಆಚೆ ಇಲ್ಲ, ಎಲ್ಲಿ ಬಿದ್ದೋಗಿದೆ ಅಲ್ಲಿ ಹೇಳಿ, ಅಲ್ಲಿ ಅಲರ್ಟ್ ಆಗಿ ಹೋಗುವ ಕ್ರಮ ಆಗಿ. ಮತ್ತು ಇಲ್ಲಿ ನೀರು ಸಿಗ್ತದೆ, ನೀರಿನ ಚಿತ್ರ ಹಾಕಿರ್ತಾನೆ, ದಾರಿಯಲ್ಲಿ ನೀರು ಬರ್ತದೆ, ಇಲ್ಲಿ ಶುರುವಾಗುವಾಗಲೇ ಹಾಕೋದಲ್ಲ ಆ ಚಿತ್ರ. ಹಾಗಾಗಿ ಎಲ್ಲಿ ಬೇಕೋ ಅಲ್ಲಿ ಸೂಚನೆ ಕೊಡಬೇಕೆನ್ನುವ ನಿಯಮ ಪ್ರಕಾರ ಗ್ರಹಗಳು ನಮಗೆ ಬೇಕಾದಾಗ ಅವುಗಳು ಸೂಚನೆಯನ್ನು ಕೊಡುವವರಷ್ಟೇ ಹೊರತು ಅವರೇನು ನಮಗೆ ತೊಂದರೆ ಮಾಡುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ದೊಡ್ಡ ಕೋಷ್ಟಗಿದ್ದು. ವಾಸ್ತವವಾಗಿ ನವಗ್ರಹಗಳಿದ್ದಾರಲ್ಲಿ ನಕ್ಷತ್ರಾಣಿ ಗ್ರಹಾಶ್ಚೈವ ಶುಭಾಶುಭ ನಿವೇದಕ. ಒಳಿತಾಗಲಿ ಕೆಡುಕಾಗಲಿ ಎರಡನ್ನು ಅವರು ತೋರಿಸಿಕೊಡ್ತಾರೆ. ನಕ್ಷತ್ರಗಳು ಹಾಗೆ, ಗ್ರಹಗಳು ಹಾಗೆ. ಯಾರಿಗೆ ಮಾನಮಾನ ದೇವತೆಗಳ ವಿಷಯಕ್ಕೆ ಹೋಗಬೇಡಿ ಅಂದರು. ಮಹಾಭಾಗೆ ನತ್ತು ಕರ್ಮಕರ ಸ್ವಯಂ, ಅವರೇ ನೇರ ಏನು ಕೆಲಸ ಮಾಡುವುದಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಅವರು ಹೋಗುವುದಿಲ್ಲ, ಎತ್ತಿಡ್ಲಿಕ್ಕೆ ಅವರೇನು ಬರುವುದಿಲ್ಲ. ಪ್ರಜಾನಾಂತು ಹಿತಾರ್ಥಾಯ ಶುಭಾಶುಭ ವಿಧಿಂ ಪ್ರತಿ ಅನಾಗತಂ ಅತಿಕ್ರಾಂತಂ ಜ್ಯೋತಿಶ್ಚಕ್ರೇಣ ಬೋಧ್ಯತೆ. ಮಹಾಭಾರತದ ವ್ಯಾಸರ ಮಾತಿದು. ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಅವರು ಕೆಟ್ಟದ್ದು ಮಾಡ್ತಾ ಇದ್ದರೆ ಸೂಚನೆ ಕೊಡ್ತದೆ, ಒಳ್ಳೆಯದು ಮಾಡಲಿಕ್ಕೆ ಹೇಳಿಕೊಡ್ತದೆ ಅನ್ನುವ ನೆಲೆಯಲ್ಲಿ ಅನಾಗತಂ ಅತಿಕ್ರಾಂತಂ, ಬಂದದ್ದಿರಲಿ ಬರುವಂಥದ್ದಿರಲಿ ಎರಡನ್ನೂ ಜ್ಯೋತಿಶ್ಚಕ್ರ, ಇವತ್ತಿನ ಭಚಕ್ರ ಗ್ರಹಗಳ ಪರಿಸ್ಥಿತಿ ತೋರಿಸಿಕೊಡ್ತದೆ. ಆದ್ದರಿಂದ ಇವರು ತೋರಿಸ್ತದೆ ಎನ್ನುವುದು ಸತ್ಯ. ಎಲ್ಲಿ ಯಾರ್ಯಾರು ಇದ್ದಾರೆ ನೋಡಿಕೊಂಡು ಏನಾಗ್ತದೆ ಅಂತ. ಸಾಮಾನ್ಯವಾಗಿ ಇವತ್ತೊಂದು ನಿಮಗೆ ಸುಮ್ಮನೆ ಹೇಳಿಕೊಡ್ತೇನೆ. ಒಂದೊಮ್ಮೆ ರಾಶಿಯ ಚಕ್ರದಲ್ಲಿ ಸೂರ್ಯನಿಗಿಂತ ಮುಂದಕ್ಕೆ ಒಂದೊಮ್ಮೆ ಬುಧ ಹೋಗಿದ್ದರೆ ಎಲ್ಲಿಯೋ ಗಾಳಿ ಹೊಡಿತದೆ, ಮಳೆ ಬರ್ತದೆ ಅಂತ ಅರ್ಥ. ಇದು ಮಾಮೂಲಿ, ನೀವೇ ನೋಡಿಕೊಳ್ಳಿಕ್ಕೆ ಸುಲಭ, ಏನು ಕಷ್ಟ ಇಲ್ಲ. ಪ್ಲೇಸ್ಮೆಂಟ್ ಅವನದ್ದು ಸೂರ್ಯ ರಾಶಿಗಿಂತ ಡಿಗ್ರಿ ಸೂರ್ಯ ಎಲ್ಲಿದ್ದಾನೆ ಗೊತ್ತಾಗುತ್ತೆ. ಈಗ ಕುಂಭರಾಶಿಯಲ್ಲಿ ಸೂರ್ಯನ ಸಂಚಾರ ಇದೆ, ಅರ್ಧವಾಶಿ ಮುಗಿದಿದೆ. ಅದರ ಆಚೆಗೆ ಬುಧ ಇದ್ದರೆ, ಮೀನದ ಹತ್ತಿರ ಇದ್ದರೆ ಎಲ್ಲಿಯೋ ಗಾಳಿ ಹೊಡಿತದೆ. ಇಡೀ ವಿಶ್ವಕ್ಕೆ ಅದು ಪೆಟ್ಟಿನ ಕ್ರಮ. ಎಲ್ಲಿ ಎನ್ನುವುದು ಪ್ಲೇಸ್ಮೆಂಟ್ ನೋಡಬೇಕು, ಎಲ್ಲಿಗೆಲ್ಲ ಗಾಳಿ ಬರ್ತದೆ ಎಲ್ಲಿ ಅಂತ. ಹಾಗೆ ಮಾಮೂಲಿ ಅವು ಯಾವತ್ತೂ ಹತ್ತಿರ ಇರೋದು, ಹಿಂದೆ ಇರೋದು. ಮುಂದೆ ಹೋದ್ನ ಗಾಳಿ ಹಬ್ಬಿಸ್ತಾನೆ, ಮಳೆ ತರಿಸ್ತಾನೆ. ಇದೀಗ ಆಗುವಂಥ ಕತೆ. ಮುಂದೆ ಇದ್ದಾನವ, ಅದರಿಂದ ಹೆಚ್ಚು ಕಡಿಮೆ ಆಗ್ತಾ ಇರುವ ಕತೆ. ಗಾಳಿ ಬರ್ತದೆ, ಮಳೆ ಆಗ್ತದೆ ಹೇಳ್ತಾ ಇರ್ತಾರೆ. ಅದನ್ನು ಯಾರು ಹೇಳ್ಬೋದು ನಿಜವಾಗಿ ಇದನ್ನು ಕಲಿತು ಬಿಟ್ಟರೆ. ಎಲ್ಲಿದ್ದಾರೆ ಡಿಗ್ರಿಯಲ್ಲಿ ನೋಡಿಕೊಂಡ್ರೆ ಯಾರು ಅದು ಗ್ಯಾರಂಟಿ ಅಂತ ಅರ್ಥ. ಅಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವರು. ಬುಧ ಒಂದೊಮ್ಮೆ ಸೂರ್ಯನ ಕಂಟ್ರೋಲಿಂದ ತಪ್ಪಿ ಹೋದರೆ ಗ್ರಹ ಅಷ್ಟೆಲ್ಲ ಹೆಚ್ಚು ಕಡಿಮೆ ಮಾಡ್ತಾನೆ ಅವನು. ಮೋಡ ತರಿಸುವ, ಮಳೆ ತರಿಸುವ, ಗಾಳಿ ತರಿಸುವ ಕೆಲಸಕ್ಕೆ ಹೋಗ್ತಾನೆ. ಅದನ್ನು ಇದು ಎಲ್ಲ ರೀತಿಯಲ್ಲಿ ನೋಡಲಿಕ್ಕೆ ಬರ್ತದೆ ಅಂತ ವೇದವ್ಯಾಸರು ಹೇಳ್ತಾರೆ. ಭಚಕ್ರ ಇಷ್ಟನ್ನೆಲ್ಲ ತಿರಿಸಿಕೊಡ್ತದೆ ಅಂತ. ಕೇವಲಂ ಗ್ರಹ ನಕ್ಷತ್ರ ನಕರೋತಿ ಶುಭಾಶುಭಂ, ಸುಮ್ಮನೆ ಅವರೇನು ಮಾಡುವುದಿಲ್ಲ. ಸರ್ವಂ ಆತ್ಮಕೃತಂ ಕರ್ಮ ಲೋಕವಾದೋ ಗ್ರಹ ಆಯ್ತು. ಎಲ್ಲವೂ ಆತ್ಮ ಅಂದರೆ ಎರಡು ಅರ್ಥ. ಎಲ್ಲವೂ ದೇವರೇ ಮಾಡುವುದು, ಗ್ರಹಗಳು ಮಾಡುವುದು ಎನ್ನುವುದು ಜನರ ಅಪನಂಬಿಕೆ, ಲೋಕವಾದ, ಅಪವಾದ. ಎಲ್ಲವೂ ಅವನು ಮಾಡಿದ ಕೆಲಸ, ಅವರು ತೋರಿಸುವುದಷ್ಟೇ. ಪ್ರತಿಯೊಬ್ಬನೂ ಮಾಡಿದ ತಪ್ಪು ಹೊರತು ಗ್ರಹಗಳ ತಪ್ಪಲ್ಲ, ಪ್ರತಿಯೊಬ್ಬ ಮಾಡಿದ ಒಪ್ಪು ಹೊರತು ಗ್ರಹಗಳು ಮಾಡಿಸಿದ್ದಲ್ಲ. ಎಲ್ಲವೂ ಆಗುವಂಥದ್ದು ದೇವರ ಕೈಯಲ್ಲಿ, ಅವನದ್ದು ಅಲ್ಲ ಎನ್ನುವ ಆತ್ಮಭಾವವನ್ನಲ್ಲಿ ಬ್ರಹ್ಮವೈವರ್ತ ತೋರಿಸಿಕೊಡ್ತದೆ. ಪೃಥಕ್ ಗ್ರಹ ಪೃಥಕ್ ಕರ್ತ, ಗ್ರಹಗಳೇ ಬೇರೆ, ಮಾಡುವವನೇ ಬೇರೆ. ನಿಜವಾಗಿ ಹೇಳಿದರೆ ಕರ್ತ ಸ್ವಂ ಭುಂಜತೆ ಫಲಂ, ಮಾಡಿದವ ತಿಂತಾನೆ. ಅವನ ಪ್ರಕಾರದಲ್ಲಿ ಕರ್ಮದಲ್ಲಿ ಮಾಡಲಿಕ್ಕೆ ಹೋಗಿ ಅವನನ್ನು ಅನುಭವಿಸ್ತಾನೆ ಹೊರತು ಗ್ರಹಗಳೇನು ಕೊಟ್ಟದ್ದಲ್ಲ ಅಂತ. ಎಷ್ಟೆಲ್ಲ ಮಾಡಿದರೆ ಗ್ರಹಗಳಿಗೆ ಖುಷಿಯಾಗುತ್ತೆ ಅನ್ನೋ ಮತ್ತೊಮ್ಮೆ ಪಟ್ಟಿ 9 ದೇವ ಬ್ರಾಹ್ಮಣ ವಂದನಾಥ್. ಇದರ ವಿವರಣೆ ಹೆಚ್ಚು ಕೊಡುವುದಿಲ್ಲ, ಮುಂದಕ್ಕೆ ಹೋಗ್ತೇನೆ. ವಾಸ್ತವವಾಗಿ ಶ್ಲೋಕ ಓದ್ತೇನೆ ಅಷ್ಟೇ, ಅರ್ಥ ಆಗ್ತದೆ ಏನು ಮಾಡಲಿಕ್ಕೆ ಉಂಟು ಅಂತ. ಗುರುವಚ ಸಂಪಾದನಾಥ್, ದೊಡ್ಡವರ ಮಾತು ಕೇಳಿ. ಪ್ರತ್ಯಹಂ, ಒಂದು ದಿನ ಆಗಲಿಲ್ಲ, ಎಲ್ಲ ದಿನ. ಮತ್ತು ಸಾಧೂನಾಂ ಅಭಿಭಾಷಣಾತ್, ಒಳ್ಳೆಯವರ ಹತ್ರ ಮಾತಾಡಿ ಹೆಚ್ಚು ಮಾತು ಸಿಗ್ತದೆ. ಶ್ರುತಿರವ ಶ್ರೇಯ, ಶ್ರೇಯ ಕಥಾಕರಣನಾಥ್, ವಿಸರ್ಗದ ಬದಲಿಗೆ ಫಾಂಟ್ ಮಿಸ್ಟೇಕಿಂದ ಬಿ ಬಂದಿದೆ ಅಲ್ಲಿ, ನನ್ನಲ್ಲಿ ಹಾಗೆ ಇತ್ತು, ಇರಲಿ ಅವರಲ್ಲಿ ಫಾಂಟ್ ಇರಲಿ. ಶ್ರುತಿರವ ಶ್ರೇಯ ಕಥಾಕರಣನಾಥ್, ಒಳ್ಳೆಯವರ ಕಥೆ ಕೇಳಬೇಕು, ಆಗ ಖುಷಿ ಇರ್ತದೆ. ಆಗ ನಮ್ಮದು ಎಲ್ಲ ಗ್ರಾಚಾರಗಳೆಲ್ಲ ಪರಿಹಾರ ಆಗ್ತದೆ. ಹಾಗೆಯೇ ಧರ್ಮರಾಜನೇ ಕೇಳಿದ್ದ, ಅಲ್ಲ ನಾವೆಲ್ಲ ಕಾಡಿಗೆ ಹೋದಿವಲ್ಲ, ನಮಗಿಂತ ಕಷ್ಟಪಟ್ಟು ಕಾಡುವಾಸಿಗಳಾದ್ರಿದ್ದಾರೆ ಯಾರಾದರೂ? ಮಾರೇ ರಾಮನೇ ಹೋಗಿದ್ದಾರಲ್ಲ ಅಂತ ಕತೆ ಶುರು ಮಾಡಿದರು.
ಧರ್ಮರಾಜನ ಇಡೀ ರಾಮಾಯಣ ಸಿಕ್ಕಿತು ಆಗ. ಅಷ್ಟೇ ಸಣ್ಣ ಕ್ವಶನ್ ಅವನು ಕೇಳಿದ್ದು. ನಮಗೆಲ್ಲ ಕಾಡಿ ಹೋಗಲಿ ಸಿಕ್ಕಿತ್ತಲ್ಲ ಮಾರಾಯ, ಹೀಗೆಲ್ಲ ಕಾಡಿ ಓದೋದು ಉಂಟಾ? ನಿನ್ನ ಕರ್ಮ, ನೀನು ಆಡಿ ಕಾಡಿ ಓದೋದು, ಇದು ಹಾಗಲ್ಲ, ಕೈಕೆ ಹೇಳಿ ಕಾಡಿ ಓದೋರಿದ್ದಾರೆ ಅಂತ ಶುರು ಮಾಡಿದ್ರು ರಾಮನ ಕತೆ. ಹಾಗೆ ಇನ್ನೊಬ್ಬರದ ವಿಷಯ ಕೇಳಿ ಶ್ರುತಿ ರವ ಶ್ರೇಯ ಕಥಾಗ, ಇನ್ನೊಬ್ಬರ ವಿಷಯ ಕೇಳಿದಾಗ ಖುಷಿಯಾಗತ್ತೆ ನೋಡು ಅಂತಾನೆ. ಮತ್ತೊಂದು ಪ್ರಶ್ನೆ ಕೇಳಿದವ ಧರ್ಮರಾಜ, ಅಲ್ಲಯ್ಯ ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಆಗಿದೆ ದ್ರೌಪದಿಗೆ, ಹಾಗೆಲ್ಲ ಯಾರಿಗಾದ್ರೂ ಹೆಂಡತಿ ಕಷ್ಟ ಆದದ್ದುಂಟ? ಮಾರೆ ನಳದಮಯಂತಿ ಕತೆ ಗೊತ್ತಿಲ್ಲ, ಶುರು ಮಾಡಿದ್ರು ಮತ್ತೆ. ಎಷ್ಟೋ ಹಳೇ ಕತೆ ನಳದಮಯಂತಿ ಕತೆ, ಭಾರಿ ಚೆನ್ನಾಗಿ ಗಮ್ಮತ್ತಾಗಿ ಹೇಳಿಕೊಂಡು ಖುಷಿ ಆಯ್ತು ಅವನಿಗೆ. ಕಾಡಲ್ಲಿ ಕೂತಾಗ ಗಂಟೆಗಟ್ಟಲೆ ಕತೆ ಕೇಳುತ್ತಾ ಇದ್ದ. ಹೋಮಾತ್ಸ್ ಆನಂತರ ಅಧ್ವರ ದರ್ಶನಾತ್, ಹೋಮ ಮಾಡದಿದ್ದರೂ ಹೋಮ ಮಾಡೋದು ನೋಡಿದರೂ ಆಗತ್ತೆ. ಶುಚಿ ಮನೋಭಾವಾತ್, ತೆಪ್ಪಗಿರಿರಿ, ಟೆನ್ಷನ್ ಮಾಡಿಕೊಳ್ಬೇಡಿ, ಆಗಲೂ ಗ್ರಹಚಾರ ಚೆನ್ನಾಗಿ ಆಗುತ್ತೆ. ಜಪಾತ್, ಜಪ ಮಾಡಿ. ಮತ್ತು ದಾನತಃ, ದಾನದಿಂದ. ನೋ ಕುರುವಂತೆ ಕದಾಚಿದೇವ ಪುರುಷಸ್ಯ ಏವಂ ಗ್ರಹ ಪೀಡನಂ. ಹೀಗೆ 9 ಬಗೆ ನಿಮ್ಮಲ್ಲಿದ್ದರೆ ಗ್ಯಾರಂಟಿ ಅಂತ ಮಾಡಲಿಕ್ಕಿಲ್ಲ 9 ಗ್ರಹ ಅಂತ. ಭಾಳ ಚಂದವಾದಂಥ ಒಂದು ಕೆಲವು ಮಾತುಗಳು. ನೆಕ್ಸ್ಟ್